ಲಾರಿ ಮುಷ್ಕರಕ್ಕೆ ಮಾಲೀಕರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಷಣ್ಮುಗಪ್ಪ ಚನ್ನಾರೆಡ್ಡಿ ನಡುವೆ ಮುಷ್ಕರ ಜಟಾಪಟಿ ನಡೆದಿದೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಮುಷ್ಕರ ಅಂತ ಷಣ್ಮುಗಪ್ಪ ಹೇಳ್ತಿದ್ದಾರೆ. ಷಣ್ಮುಗಪ್ಪ ಕರೆ ನೀಡಿರೋ ಮುಷ್ಕರಕ್ಕೆ ಬೆಂಬಲ ನೀಡ್ತಾ ಇಲ್ಲ ಚನ್ನಾರೆಡ್ಡಿ. ಏಪ್ರಿಲ್ 15ರಿಂದ ಎಂದಿನಂತೆ ರಾಜ್ಯದಲ್ಲಿ ಲಾರಿ ಸಂಚಾರ ಇರುತ್ತೆ. ಲಾರಿ ಮಾಲೀಕರ ಸಂಘದ ರಾಜ್ಯ ಮುಖಂಡ ಚನ್ನಾರೆಡ್ಡಿ ಈ ಮಾತು ಹೇಳ್ತಾ ಇದ್ದಾರೆ. ಲಾರಿ ಮುಷ್ಕರ ಅಂತ ಆತಂಕ ಪಡೋ ಅಗತ್ಯ ಇಲ್ಲ, ಲಾರಿಗಳು ಎಂದಿನಂತೆ ಕಾರ್ಯಾಚರಣೆ ಮಾಡುತ್ತವೆ. ಲಾರಿ ಮಾಲೀಕರ ಸಂಘದ ಮುಖಂಡ ಚನ್ನಾರೆಡ್ಡಿ ಈ ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಷಣ್ಮುಗ ಲಾರಿಗಳು ಬೀದಿಗೆ ಇಳಿಯಲ್ಲ ಅಂತಿದ್ದಾರೆ. ಲಾರಿ ಅಸೋಸಿಯೇಷನ್ ಮುಖಂಡ ಆಗಿರುವಂತಹ ಚನ್ನಾರೆಡ್ಡಿ ಅವರಿದ್ದಾರೆ. ಅವರ ಕಡೆಯಿಂದ ಈಗಾಗಲೇ ಈ ಒಂದು ಬಂದ್ಗೆ ಏನು ಅವರ ಬೆಂಬಲ ಇಲ್ಲ ಅನ್ನುವಂಥದ್ದು ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ, ಯಾಕೆ ಬೆಂಬಲ ಇಲ್ಲ ಅನ್ನುವಂಥದ್ದನ್ನ. ಸರಿಗ ಲಾರಿ ಅಸೋಸಿಯೇಷನ್ ಷಣ್ಮುಗಪ್ಪ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. ಏಪ್ರಿಲ್ 14ರಿಂದ ಬಂದ್ ಅಂತ ಹೇಳಿದ್ದಾರೆ. ಆದರೆ ತಾವು ಈ ಒಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಅಂತ? ಕಾರಣ ಏನಂದರೆ, ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಪಾಂಡಿಚೇರಿ ಬಿಟ್ಟರೆ ನಾವೇ ಕಮ್ಮಿ ಇದ್ದೀವಿ. ನಾವು ಜಾಸ್ತಿ ಗೌರ್ಮೆಂಟ್ ಜೊತೆ ಘರ್ಷಣೆ ಮಾಡಿ ಇರೋ ಕಮ್ಮಿ ಇರೋ ₹1 ಕಷ್ಟ ಅಂತ ನಾನು ಬೆಂಬಲ ಕೊಡ್ತಾರೆ. ನಾನು ಅವರ ₹2 ಜಾಸ್ತಿ ಮಾಡಿದ ದಿವಸನೇ ಎಲ್ಲ ಸ್ಟಡಿ ಮಾಡಿದೆ. ಎಕ್ಸೆಪ್ಟ್ ಪಾಂಡಿಚೇರಿ, ಸದರ್ನ್ ಸ್ಟೇಟ್ಸಲ್ಲಿ ನಾವೇ ಚೀಪ್ ಆಗಿದ್ದೀವಿ. ಸೊ ಈ ಗೌರ್ಮೆಂಟ್ ಮೇಲೆ ಒತ್ತಡ ತರೋದು ಕಷ್ಟ ಆಗ್ತದೆ. ಆದ್ದರಿಂದ ನಾನು ಬಸ್ ಸೇರೋಲ್ಲ. ಮಾರಲ್ ಅಥಾರಿಟಿ ಇರ್ತದೆ. ಈಗ ಏನು ಮಾರಲ್ ಅಥಾರಿಟಿ ಇಲ್ಲದ್ರೆ ಹೆಂಗೆ ಪ್ರೊಟೆಸ್ಟ್ ಮಾಡೋಣ? ಓಕೆ, ಈಗ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಏನಾದರೂ ಸರ್ಕಾರಕ್ಕೆ ಏನಾದರೂ ಈ ಬಗ್ಗೆ ಮಾಹಿತಿಯನ್ನು, ಅಂದ್ರೆ ದರ ಇಳಿಕೆ ಮಾಡಿ ಅಂತ ಏನಾದರೂ ಬರ್ದಿದ್ದೀವಿ. ಜಾಸ್ತಿ ಮಾಡಿರೋ ತಪ್ಪು ಕಮ್ಮಿ ಮಾಡಿ ನಾವು ಕಷ್ಟದಲ್ಲಿದ್ದೀವಿ ಅಂತ ಬರೆದಿದ್ದೀವಿ. ಬಟ್ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭ ಬಂದಿಲ್ಲ. ಮನವಿಗಳು ಮಾಡಿದ್ದೀವಿ. ಇನ್ನೂ ಗೊತ್ತಿಲ್ಲ. ಸರ್ಕಾರ 1-2 ದಿವಸ ಸ್ಟ್ರೈಕ್ ಆಗೋವರೆಗೂ ಕರೆಯಲ್ಲ. ಅದು ಹ್ಯಾಬಿಟ್ ಅವ್ರದ್ದು. ಅಧಿಕಾರಿಗಳು ಏನಾದ್ರು ಫಿಗರ್ ಕೊಡಬೇಕಲ್ಲ, ಕೊಡೋಲ್ಲ. ನೋಡೋಣ ಏನಾಗ್ತದೆ. ಹಾಗಿದ್ರೆ ಎಂದಿನಂತೆ 15ರಿಂದ ಅಂದ್ರೆ ಲಾರಿಗಳು ಎಂದಿನಂತೆ ಓಡಾಡ್ತವೆ. ನಮ್ಮ ಲಾರಿಗಳು ಓಡಾಡ್ತವೆ. ಅವ್ರ ಕಡೆಯಿಂದ ಎಷ್ಟು ಲಾರಿಗಳು? ಅದು ಗೊತ್ತಾಗಲ್ಲ ನನಗೆ, ಅವ್ರ ಕಡೆ ಎಷ್ಟು ಜನ ಇರ್ತಾರೆ ಅಂತ. ಆ ಸಂದರ್ಭದ ದಿವಸ ಪ್ರತಿಯೊಬ್ಬನು ವ್ಯಾಪಾರ ಅಲ್ವಾ. ಅವನು ಬೆಳಿಗ್ಗೆ ಎದ್ದು ಅವನು ಓಡಾಡಬೇಕು, ಅವನು ಕಂತು ಕಟ್ಟಬೇಕು, ಅವನದು ಏನೇನೋ ಕಮಿಟ್ಮೆಂಟ್ ಇರ್ತಾವೆ, ಹೋಗ್ಬೇಕು. ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ವ್ಯವಸ್ಥೆ ಅವ್ರಿಗಿರೋಲ್ಲ. ಸೊ ಹಳೆ ಕಾಲದಲ್ಲಿ ಇದ್ದಂಗೆ ಇಲ್ಲ ಈಗ ಜನ. ಏನೋ ದುಡ್ಡು ಕೊಟ್ಟು ಎಸ್ಕೇಪ್ ಆಗಿ ಹೋಗೋಣ ಅನ್ನೋ ಟೈಪ್ ಇದ್ದಾರೆ. ನಮ್ಮ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡೋ ಡಿಗ್ನಿಟಿ ನಮ್ಮ ಪರ್ಸ್ನಲ್ ಈಗಿಲ್ಲ. ಜನ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಅವ್ರು ಸಭೆ ಕರೆದು ಜೊತೆಯಲ್ಲಿ ಡಿಸ್ಕಸ್ ಮಾಡೋಕ್ಕೆ ಬರೋಲ್ಲ. ಕಾರಣ ಏನಂದರೆ, ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ಟೋಕನ್ ಇಶ್ಯೂ ಮಾಡ್ತಾನೆ. ನನ್ನ ಜೊತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.